ವರ್ಷದ ದುರಂತ ಪಹಲ್ಗಾಮ್ ಮತ್ತು RCB 2025 ವರ್ಷವಿಡೀ ಇತರ ಅನೇಕ ಸಂಭ್ರಮಾಚರಣೆಗಳ ಜೊತೆಗೆ ಎರಡು ಘಟನೆಗಳು ಇಡೀ ರಾಷ್ಟ್ರದ ಜನಮಾನಸವನ್ನೇ ಕಲಕಿಬಿಟ್ವು. ಅದರಲ್ಲಿ ಒಂದು ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ಅಮಾಯಕ ಪ್ರವಾಸಿಗರ ಘೋರ ಹತ್ಯಾಕಾಂಡ. ಅದೊಂದು ಮಾರಣ ಹೋಮವೇ ನಡೆದು ಹೋಯ್ತು. ಪಹಲ್ಗಾಮ್ನಲ್ಲಿರೋ ಆ ಬಿಸ್ರಾನ್ ಅನ್ನೋ ಒಂದು ಹುಲ್ಲುಗಾವಲು ಪ್ರದೇಶ, ಅಲ್ಲಿ ವಿಹಾರಕ್ಕೆಂದು ಕಾಶ್ಮೀರ ಪ್ರವಾಸಕ್ಕೆಂದು ಬಂದಿದ್ದ ನೂರಾರು ಮಂದಿ ಕುಟುಂಬಸ್ಥರ ನಡುವೆ 26 ಮಂದಿ ಪುರುಷರನ್ನ, ಅದರಲ್ಲೂ ಅವರ ಧರ್ಮ ಯಾವುದು ಅಂತ ಕೇಳಿಬಿಟ್ಟು ಪ್ರತಿಯೊಬ್ಬರನ್ನ ಅವರ ಹೆಂಡತಿ ಮಕ್ಕಳಿಂದ ಪ್ರತ್ಯೇಕಿಸ್ಬಿಟ್ಟು ಗಂಡಸರು ಮಾತ್ರ ಗುಂಡಿಟ್ಟು ಸ್ಥಳದಲ್ಲೇ ಹತ್ಯೆ ಮಾಡಿದ ದುರಂತ ಘಟನೆ ನಡೆದೋಯ್ತು. ಅದು ಈ ಘಟನೆ ನಡೆದಾಗ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲಿ ಪ್ರವಾಸದಲ್ಲಿದ್ರು. ಪ್ರವಾಸದ ಅಂತಿಮ ಘಟ್ಟದಲ್ಲಿ ಆತ ಅವತ್ತು ದಿಲ್ಲಿಯಲ್ಲೇ ಉಪಸ್ಥಿತರಿದ್ರು. ಆಗ್ರಾದಿಂದ ದಿಲ್ಲಿಗೆ ಮರಳು ಬಂದಿದ್ರು. ಹೀಗೆ ಒಂದ್ ರೀತಿ ಅಂತಾರಾಷ್ಟ್ರೀಯ ಗಣ್ಯ ವ್ಯಕ್ತಿ ದಿಲ್ಲಿಗೆ ಬಂದಿರುವಾಗ್ಲೇ ಪಹಲ್ಗಾಮ್ನಲ್ಲಿ ಯಥಾ ಪ್ರಕಾರ ಪಾಕಿಸ್ತಾನ್ ಪ್ರಚೋದಿತ ಈ ಕಾಶ್ಮೀರಿ ಭಯೋತ್ಪಾದಕರು 3 ಜನರು ಇದ್ರು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ಕೊಂಡ್ರು. ಮಧ್ಯಾಹ್ನ ಅಲ್ಲಿ ವಿಹಾರಕ್ಕೆಂದು ಹೋದ ಆ ಕಡಿದಾದ ಕಡಿಮೆಯಲ್ಲಿ, ಅದು ಈ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ವಾಹನಗಳು ಕೂಡ ನೇರವಾಗಿ ತಲುಪುವ ಹಾಗಿರಲಿಲ್ಲ. ಕಾರುಗಳು ಓಡಾಡುವಂತಹ ರಸ್ತೆ ಇರಲಿಲ್ಲ. ಅಲ್ಲೇನೇ ಇದ್ರು ಕೂಡ ಪೋನಿ ರೈಡ್, ಕುದುರೆ ಮರಿಗಳ ಮೇಲೆ ಸಾಗ್ಬೇಕಾಗಿತ್ತು. ಅಂಥ ಕಡಿದಾದ ಪ್ರದೇಶದಲ್ಲಿ ಅದುವರೆಗೂ ಕೂಡ ಯಾವುದೇ ತರದ ಅಹಿತಕರ ಘಟನೆ ನಡೆದೇ ಇರದಿದ್ರಿಂದ ಯಾರಿಗೂ ಅನುಮಾನವಿರಲಿಲ್ಲ. ಇಂಥ ಒಂದು ಅಪರಿಚಿತ ಸ್ಥಳದಲ್ಲಿ ಈ ದುರಂತ ನಡೆಯಬಹುದು ಅಂತ ಅನುಮಾನ ಕೂಡ ಯಾರಿಗೂ ಇರಲಿಲ್ಲ. ಆಗ ನಡೆದ ಈ ಹತ್ಯಾಕಾಂಡ, ಅದರಲ್ಲೂ ಆ ಬಗ್ಗೆ ಮೊಟ್ಟ ಮೊದಲ ಪ್ರತ್ಯಕ್ಷದರ್ಶಿ ವರದಿ ಮಾಡಿದ್ದೆ ಕರ್ನಾಟಕದ ಒಂದು ನತದೃಷ್ಟ ಕುಟುಂಬ, ಶಿವಮೊಗ್ಗ ಮೂಲದ ಕುಟುಂಬದ ಮಂಜುನಾಥ್ ಅನ್ನೋರು. ಅವರ ಹತ್ಯೆ ಆದಾಗ ಅವರ ಪತ್ನಿ ಪಾಪ ನೇರವಾಗಿ ಅವರನ್ನು ಸಂಪರ್ಕಿಸಿದ ಸುದ್ದಿ ಮಾಧ್ಯಮಗಳಿಗೆ ಆ ದುರಂತದ ಪ್ರತ್ಯಕ್ಷ ದರ್ಶನವನ್ನ ಕೊಟ್ಟರು. ನಮಗೆ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ರು. ಹಿಂದೂ ಅಂತ ಹೇಳ್ತಿದ್ದ ಹಾಗೆ ನನ್ನ ಪತಿಯನ್ನ ಕೊಂದು ಹಾಕಿದ್ರು, ನನ್ನನ್ನು ಕೊಲೆ ಮಾಡಿ ನನ್ನನ್ನು ಮುಗಿಸ್ಬಿಡಿ ಅಂತ ಕೇಳಿದಾಗ ನಿಮ್ಮ ಮೋದಿಗೆ ಹೋಗಿ ಹೇಳಿ ಅಂತಂದ್ಬಿಟ್ಟು ನೇರವಾಗಿ ಪ್ರಧಾನಮಂತ್ರಿ ಮೋದಿ ಅವರನ್ನೇ ಕೆಣಕೋ ದೃಷ್ಟಿಯಲ್ಲಿ ಅವ್ರು ಮಾತಾಡಿದ್ರಂತೆ. ಆ ಬರ್ಬರತೆ, ಆ ಕ್ರೌರ್ಯ ಮತ್ತು ಆ ನಿರ್ದಯವಾದ ರೀತಿಯಲ್ಲಿ ನಡೆದು ಹೋದ ಈ ಹತ್ಯಾಕಾಂಡ ಇಡೀ ಭಾರತದ ಸಾಕ್ಷಿ ಪ್ರಜ್ಞೆಗೆ ಮಾಡಿದ ಮರ್ಮಾಘಾತದಂತಿತ್ತು. ಇದಕ್ಕಾಗಿ ಇಡೀ ರಾಷ್ಟ್ರಾದ್ಯಂತ ಸೂಕ್ತವಾದ ಬುದ್ಧಿ ಕಲಿಸಿ ಈ ಪಾತಕಿಗಳಿಗೆ ನೆನಪಿಡುವಂತ ಪಾಠ ಕಲಿಸ್ಬೇಕು. ಅದರಲ್ಲೂ ನಿರಂತರವಾಗಿ ಕಳೆದ 33 ವರ್ಷಗಳಿಂದ ಈ ಭಯೋತ್ಪಾದಕರಿಗೆ ಪ್ರಚೋದನೆ ಕೊಡ್ತಾ ಬಂದಿರೋ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಇದೇ ಸಕಾಲಿಕ ಸಂದರ್ಭ ಅಂತಂದ್ಬಿಟ್ಟು ರಾಷ್ಟ್ರಾದ್ಯಂತ ಒತ್ತಡಗಳು ಬರ್ತಾ ಇದ್ದಾಗನೆ ಕಳೆದ ವರ್ಷದ ಮೇ 7ರಿಂದ 10ನೇ ತಾರೀಕು ಭಾರತ ಸರ್ಕಾರ, ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ನಿರ್ಧಾರ ಮಾಡಿತು. ಆಪರೇಷನ್ ಸಿಂಧೂರ್ ಅನ್ನೋ ಮಿಲಿಟರಿ ಕಾರ್ಯಾಚರಣೆ, ಅದರಲ್ಲೂ ಅತ್ಯಾಧುನಿಕ ತಂತ್ರಜ್ಞಾನಾಧಾರಿತ ಮಿಲಿಟರಿ ಕಾರ್ಯಾಚರಣೆ, ಭಾರತದಲ್ಲೇ ಅಭಿವೃದ್ಧಿಪಡಿಸಿದ ಮಿಸೈಲ್ ಪ್ರಯೋಗಗಳ ಮೂಲಕ ಮಿಸೈಲ್ ನಿರೋಧಕ ತಂತ್ರಜ್ಞಾನದ ಮೂಲಕ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕರ 10 ತಾಣಗಳನ್ನ ಗುರುತಿಟ್ಟು ಗುರಿಯಾಗಿಟ್ಟುಕೊಂಡ್ಬಿಟ್ಟು ನಿಖರವಾಗಿ ಯಾವ ರೀತಿ ದಾಳಿ ನಡೀತು ಅಂತಂದ್ರೆ, ಅಲ್ಲಿ ಇತರ ನಾಗರಿಕ ಸೌಲಭ್ಯಗಳಿಗೆ ಎಲ್ಲಿಗೂ ಅಪಾಯವಾಗದಂತೆ ಕೇವಲ ಈ ಜೈಷೆ ಮಹಮ್ಮದ್ ಮತ್ತು ಲಷ್ಕರ್ ಎ ತಯ್ಯಬಾಗೆ ಸಂಬಂಧಿಸಿದ ಭಯೋತ್ಪಾದಕರ ತಾಣಗಳಿದ್ವಲ್ಲ, ಅವುಗಳನ್ನೇ ಗುರಿಯಾಗಿಟ್ಕೊಂಡು ಧ್ವಂಸ ಮಾಡಲಾಯಿತು. ಅದಾದ ನಂತರ ಕಳೆದ 9 ಮತ್ತು 10ನೇ ತಾರೀಕು ಮಧ್ಯರಾತ್ರಿ ಅಲ್ಲಿನ ವಾಯು ನೆಲೆಗಳ ಮೇಲೆ ಕೂಡ ಭಾರತೀಯ ವಾಯುಸೇನಾ ಪಡೆಗಳು ದಾಳಿ ನಡೆಸಿದ್ವು. ಪಾಕಿಸ್ತಾನಕ್ಕೆ ಎಂಥ ದೊಡ್ಡ ಆಘಾತವಾಯಿತು ಅಂತಂದ್ರೆ, ಅಲ್ಲಿನ ಪ್ರಧಾನಮಂತ್ರಿ ಮತ್ತು ಅಧ್ಯಕ್ಷರು ಕೂಡ ನೀವು ಬಂಕರ್ನಲ್ಲಿ ಬಚ್ಚಿಟ್ಕೊಳ್ಳಿ ಅಂತ ಮಿಲಿಟರಿ ಅಧಿಕಾರಿಗಳು ಅವ್ರಿಗೆ ಸಲಹೆ ಕೊಟ್ಟಿದ್ರಂತೆ. ಆ ರೀತಿ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದಂತ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೇನು ಒಂದು ತಾರ್ಕಿಕ ಅಂತ ತಲುಪುತ್ತೆ ಅನ್ನೋಷ್ಟೊತ್ತಿಗೆ ಅಲ್ಲಿನ ಮಿಲಿಟರಿ ಕಾರ್ಯಾಚರಣೆ ಅಧಿಕಾರಿ ಭಾರತದ ಸೇನಾಧಿಕಾರಿಗೆ ಅಂಗಲಾಚು ಬೇಡ್ಕೊಂಡ್ರಂತೆ, ಅಯ್ಯೋ ಸಾಕ್ ಮಾಡಿ ನಿಲ್ಸಿ, ಈ ಕಾರ್ಯಾಚರಣೆ ನಿಲ್ಸಿ, ನಮ್ಗೆ ಅರ್ಥವಾಗಿದೆ, ದಯಮಾಡಿ ನಿಲ್ಸಿ ಅಂತ ಕೇಳ್ಕೊಂಡಾಗ ಕಡೆಗೂ ಈ ಕಾರ್ಯಾಚರಣೆ 4 ದಿನಗಳ ನಂತರ ಸ್ಥಗಿತಗೊಂಡಿತು. ಆಗ ಸ್ಥಗಿತಗೊಂಡ್ರೂ ಕೂಡ ತದನಂತರದ ಘಟನಾವಳಿಗಳು ಅದು ಮತ್ತೊಂದು ಆಯಾಮವೇ.
ಈ 4 ದಿನಗಳ ಕಾರ್ಯಾಚರಣೆಯನ್ನ ನಿಲ್ಲಿಸಿ ಕದನ ವಿರಾಮ ಘೋಷಣೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಆಗ್ಲೇನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತುಡಿತ ಯಾವ ತರ ಇತ್ತು ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳೆರಡೂ ಅಧಿಕೃತವಾಗಿ ಘೋಷಣೆ ಮಾಡೋಕ್ಕಿಂತ ಒಂದು 2 ಗಂಟೆ ಮುಂಚೆನೆ ನಾನೇ ನಿಲ್ಲಿಸ್ಬಿಟ್ಟೆ, ನಾನೇ ಕದನ ವಿರಾಮ ತಂದ್ಬಿಟ್ಟೆ. ಎರಡು ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರಗಳ ನಡುವೆ ಘೋರವಾದ ಯುದ್ಧ ನಡೀತಾ ಇತ್ತು, ಯುದ್ಧ ನಿಲ್ಸಿದ್ದು ನಾನೇ 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 ಅಂತ ಮಾತಾಡ್ತಾ ಬಂದ್ರು. ಹೀಗೆ ಆಪರೇಷನ್ ಸಿಂಧೂರ ಅದು 21ನೇ ಶತಮಾನದ ಒಂದು ವಿಶಿಷ್ಟವಾದ ಕಾರ್ಯಾಚರಣೆ. ಪ್ರತಿನಿತ್ಯ ಈ ಯುದ್ಧದಲ್ಲಿ ನಡೆದ ಘಟನಾವಳಿಗಳನ್ನ ಇಬ್ರು ಮಹಿಳಾ ಸೇನಾಧಿಕಾರಿಗಳ ಮೂಲಕ ಪತ್ರಿಕಾಗೋಷ್ಠಿ ನಡೆಸಿ ಫೋಟೋ ಪುರಾವೆ ಸಮೇತ, ಗ್ರಾಫಿಕ್ ಪುರಾವೆಗಳ ಸಮೇತ ಭಾರತ ಸರ್ಕಾರ ಇಡೀ ಪ್ರಪಂಚಕ್ಕೆ ವರದಿ ಮಾಡಿಸ್ತು. ಆಗ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಎಂಬ ಇಬ್ಬರು ಮಹಿಳಾ ಅಧಿಕಾರಿಗಳ ಮೂಲಕವೇ ಪ್ರತಿನಿತ್ಯ ಪತ್ರಿಕಾಗೋಷ್ಠಿ ಮತ್ತು ಫೋಟೋ ಪುರಾವೆ ಸಮೇತ ಯುದ್ಧದ ಪರಿಣಾಮಗಳನ್ನ ಸಾದರಪಡಿಸಿತ್ತು ಭಾರತ ಸರ್ಕಾರ. ಮೋದಿ ಸರ್ಕಾರಕ್ಕೆ ಇದೊಂದು ಎಷ್ಟೇ ಹೆಗ್ಗಳಿಗೆ ತಂದು ಕೊಟ್ಟರು ಕೂಡ ಆಪರೇಷನ್ ಸಿಂಧೂರದ ನಂತರದ ಘಟನಾವಳಿಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ 6 ವರ್ಷಗಳಿಂದ ನೆಲೆಸಿದ್ದ ಒಂದು ನೆಮ್ಮದಿಯ ಭಾವನೆಯನ್ನೇ ತೊಡೆದುಹಾಕ್ಬಿಡ್ತು. ಆರ್ಟಿಕಲ್ 370 ರದ್ದತಿ ಆದ್ಮೇಲೆ ಜಮ್ಮು ಮತ್ತು ಕಾಶ್ಮೀರದ ಜನಜೀವನ ಮತ್ತೆ ಸಹಜ ಸ್ಥಿತಿಗೆ ಬರ್ತಾ ಇತ್ತು. ಪ್ರತಿನಿತ್ಯ ಸುಮಾರು 15,000 ಮಂದಿ ಪ್ರವಾಸಿಗರು ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಾ ಇದ್ರು. ಅಲ್ಲಿನ ಜನರ ಬದುಕು ಸಹಜ ಸ್ಥಿತಿಗೆ ಮರಳುತ್ತಾ ಇತ್ತು. ಅಲ್ಲಿನ ವ್ಯಾಪಾರಿಗಳು, ಹೋಟ್ಲು ಉದ್ಯಮದಾರರು, ಪ್ರವಾಸಿ ತಾಣಗಳ ಗೈಡ್ಗಳು ಮತ್ತಿತರ, ಆಮೇಲೆ ಆ ದಾಲ್ ಸರೋವರದ ನಾವಿಕರುಗಳು, ಎಲ್ಲರ ಬದುಕು ಕೂಡ ಒಂದು ಚೈತನ್ಯ ಪಡ್ಕೊಳ್ತಾ ಇತ್ತು, ಸಹಜ ಸ್ಥಿತಿಗೆ ಮರಳುತ್ತಾ ಇತ್ತು. ಹೀಗಿದ್ದಾಗ್ಲೇನೆ ಈ ಶಾಂತಿ ಭಂಗದ ಕಾರ್ಯಾಚರಣೆ ನಡೀತು. ಅಮಾಯಕ ಪ್ರವಾಸಿಗರ ಮೇಲೆ, ಅದರಲ್ಲೂ ಗಂಡಸರು ಮತ್ತು ಹಿಂದೂಗಳು, ಇದು ಹಿಂದೂ ಕೇಂದ್ರಿತ ಸಾಮೂಹಿಕ ಹತ್ಯಾಕಾಂಡವಾಗಿತ್ತು. ಅದಾದ ನಂತರ ಇದಕ್ಕೆ ಕಾರಣರಾದವ್ರನ್ನೆಲ್ಲ ಪತ್ತೆ ಹಚ್ಚಿದ್ರು. ನಮ್ಮ ರಾಷ್ಟ್ರೀಯ ಭದ್ರತಾ ಪಡೆಗಳು ಪತ್ತೆ ಹಚ್ಚಿ ಅವ್ರ ವಿರುದ್ಧ ವಿಚಾರಣೆ ಕೂಡ ನಡೀತಾ ಇದೆ. ಆದ್ರೂ ಈ ಮಧ್ಯಂತರ ಅವಧಿಯಲ್ಲಿ ಮತ್ತೆ ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆ ನಿಂತಿಲ್ಲ. ಪದೇ ಪದೇ ಸಣ್ಣ ಪುಟ್ಟ ಘಟನಾವಳಿ ನಡೀತಾನೆ ಇವೆ. ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಬಹುಶಃ ಶಾಶ್ವತವಾಗಿ ಕುಸಿದು ಬಿಡಿದೆ ಅಂತ ಕಾಣುತ್ತೆ. ರಾಜತಾಂತ್ರಿಕ ಸಂಬಂಧವು ಕೂಡ ಕಠಿಣವಾಗಿರುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದರ ಖಳನಾಯಕ, ಇಡೀ ಘಟನಾವಳಿಯ ಖಳನಾಯಕ ಇನ್ಯಾರೂ ಅಲ್ಲ, ಪಾಕಿಸ್ತಾನದ ಸೇನಾ ದಂಡನಾಯಕ ಆಸಿಫ್ ಮುನೀರ್. ಒಂದು ಮತ್ತೆ ಮಹಮ್ಮದ್ ಅಲಿ ಜಿನ್ನಾರ್ ಅವರ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಪಾಕಿಸ್ತಾನಿಯರಿಗೆ ನೆನಪಿಸ್ಕೊಟ್ಟು ಬಿಟ್ಟು ಭಾಷಣ ಮಾಡಿದ 2 ದಿನಗಳಲ್ಲೇ ಈ ಏಪ್ರಿಲ್ 22ರ ಹತ್ಯಾಕಾಂಡ ನಡೆದೋಯ್ತು. ಇದ್ರ ಹೊರತುಪಡಿಸಿ ಕೇವಲ ಇದಾಗಿ 1 ತಿಂಗಳ ನಂತರ ಜೂನ್ 4ರಂದು ಬೆಂಗಳೂರಿನಲ್ಲೇನೆ ಒಂದು ವಿಜಯೋತ್ಸವದ ಸಂಭ್ರಮಾಚರಣೆ 11 ಮಂದಿ ಅಮಾಯಕ ಕ್ರಿಕೆಟ್ ಪ್ರೇಮಿಗಳ ಸಾವಿಗೆ ಕಾರಣವಾಗಿತ್ತು. ಕರ್ನಾಟಕ ಮಟ್ಟಿಗೆ ಇದೊಂದು ಎಂದೂ ಕಂಡು ಕೇಳಿರದಂತಹ ಒಂದು ದುರಂತವಾಗಿತ್ತು. ನಡೆದದ್ದಿಷ್ಟೇ, IPL ಕ್ರಿಕೆಟ್ನ ಚಾಂಪಿಯನ್ಶಿಪ್ ಪಡೆದುಕೊಂಡ ಈ RCB ಕ್ರಿಕೆಟ್ ತಂಡ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡ, ಅದು ಕರ್ನಾಟಕದ ಒಬ್ಬನೇ ಒಬ್ಬ ಆಟಗಾರ ತಂಡದಲ್ಲಿ ಇಲ್ಲದೇ ಇದ್ರು ಕೂಡ ಭಾರತದ ಹೆಮ್ಮೆಯ ಕ್ರೀಡಾಪಟು ವಿರಾಟ್ ಕೊಹ್ಲಿ ಅವರ ಈ RCB ತಂಡ ಗೆಲುವು ಸಾಧಿಸಿದ್ದು ಕನ್ನಡಿಗರಿಗೆ ಒಂದು ಭಾವನಾತ್ಮಕ ಸಂಭ್ರಮವನ್ನು ಮೂಡಿಸಿತ್ತು. ಈ ಸಂಭ್ರಮಾಚರಣೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ತೊಡಗಿಸ್ಕೊಂಡ್ಬಿಡ್ತು. ಅದರ ಕ್ರೆಡಿಟ್ ನಲ್ಲಿ ಒಂದು ಪಾಲು ತನಗೂ ಸಿಗಲಿ ಅಂದ್ಬಿಟ್ಟು ಒಂದ್ ಕಡೆ ಚಿನ್ನಸ್ವಾಮಿ ಮೈದಾನದಲ್ಲಿ ಸಂಭ್ರಮಾಚರಣೆ ಆಯೋಜನೆಗೊಂಡಿದ್ರೆ, ಮತ್ತೊಂದ್ ಕಡೆ ವಿಧಾನಸೌಧದ ಮೆಟ್ಲ ಮೇಲೆ ಪಾಪ ರಾಜ್ಯಪಾಲರನ್ನು ಕರ್ಕೊಂಡ್ ಬಂದ್ಬಿಟ್ಟು ಈ ಸರ್ಕಾರದ ಮಂತ್ರಿಗಳೆಲ್ಲ ತಮ್ಮ ವೈಭವವನ್ನು ಸಾರೋದ್ರಲ್ಲಿದ್ರು. ಹೀಗೆ 1 ಕಿಲೋಮೀಟರ್ ಅಂತರದಲ್ಲಿ 2 ಕಡೆ ಸಾವಿರಾರು ಮಂದಿ ಕ್ರಿಕೆಟ್ ಪ್ರೇಮಿಗಳನ್ನು ಒಟ್ಟಿಗೆ ಸೇರುವಂತಹ ಒಂದು ಅತ್ಯಂತ ಆಶಿಸ್ತಿನ ಒಂದು ಕಾರ್ಯಕ್ರಮ ಆಯೋಜನೆ ನಡೆದಿದ್ರಿಂದ ಆವತ್ತು ಜೂನ್ 4ರ ಮಧ್ಯಾಹ್ನ ಕೇವಲ 1 ತಾಸಿನ ಅವಧಿಯಲ್ಲಿ 11 ಮಂದಿ ಕಾಲ್ ತುಳಿತಕ್ಕೆ ಸಿಕ್ಕು ಬಲಿಯಾಗ್ಬಿಟ್ರು. ಅವರೆಲ್ಲ 20ರಿಂದ 35 ವಯಸ್ಸಿನೊಳಗಿನ ಯುವಕ ಯುವತಿಯರಾಗಿದ್ರು. ಈ ಸಾವಿನ ನಂತರ ಕರ್ನಾಟಕ ಸರ್ಕಾರದ ವರ್ತನೆ ಯಾರಿಗೂ ಶೋಭಿತರವಾಗಿರ್ಲಿಲ್ಲ. ಈ ಘಟನೆಗೆ ಅವರು ಬಲಿಪಶು ಮಾಡಿದ್ದು 4 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಿಯಾಗಿ ವಿಧಾನಸೌಧದ ಸುತ್ತಮುತ್ತಲು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರದೇಶದ ಉಸ್ತುವಾರಿ ವಹಿಸಿಕೊಂಡ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟು ಕೈ ತೊಳ್ಕೊಂಡ್ಬಿಡ್ತು ಸರ್ಕಾರ. ಆದ್ರೆ ತಾನು ವಿಧಾನಸೌಧದ ಮೇಲೆ ಮೆಟ್ಲುಗಳ ಮೇಲೆ ಅನಗತ್ಯವಾಗಿ ಏರ್ಪಡಿಸಿದ ಅಧಿಕೃತ ಸಮಾರಂಭದ ಬಗ್ಗೆ ಕಿಂಚಿತ್ತೂ ಬಾಯಿ ಬಿಡ್ಲೇ ಇಲ್ಲ. ಅದಕ್ಕಾಗಿ ನೇಮಿಸಿದ್ದ ಏಕಸದಸ್ಯ ನ್ಯಾಯಾಂಗೀಯ ತನಿಖಾ ಆಯೋಗ ಕೂಡ ಸರ್ಕಾರಕ್ಕೆ ಬೇಕಾದಂತ ವರದಿ ಕೊಟ್ಬಿಟ್ಟಿದೆ. RCB, DNA ಮತ್ತು KSCA
ಈ ಖಾಸಗಿ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಸರ್ಕಾರವನ್ನ ಬಚಾವ್ ಮಾಡ್ಬಿಡ್ತು ಈ ತನಿಖಾ ವರದಿ. ಇವೆರಡೂ ದುರಂತಗಳು ಯಾವ ಮಟ್ಟಿಗೆ ಭಾರತದ ಜನಮಾನಸವನ್ನ ಕಲಕಿವೆ ಅಂತಂದ್ರೆ, ಎಲ್ಲೂ ಕೂಡ ನಮ್ಮ ಸರ್ಕಾರಗಳನ್ನ ನಂಬ್ಕೊಂಡ್ಬಿಟ್ಟು ನಾವು ನೆಮ್ಮದಿಯಿಂದ ಬಾಳೋದು ಸಾಧ್ಯವಿಲ್ಲ. ಕಾಶ್ಮೀರದ ಭಯೋತ್ಪಾದನೆ ಅದು ಇವತ್ತಿಗೂ ಪೂರ್ಣವಾಗಿ ನಿಂತಿಲ್ಲ. ಆರ್ಟಿಕಲ್ 370 ನಂತರ ಕಾಶ್ಮೀರದ ಜನ ನೆಮ್ಮದಿಯ ಬದುಕಿನ ಸುಖ ಅನುಭವಿಸ್ತಾ ಇದ್ರು ಕೂಡ ಮತ್ತೆ ಅವರ ಬದುಕಲ್ಲಿ ಅನಿಶ್ಚಿತತೆಯ ಕಾರ್ಮೋಡಗಳು ಮತ್ತೆ ಹರಡ್ಕೊಂಡ್ಬಿಟ್ಟಿವೆ. ಜಮ್ಮು ಕಾಶ್ಮೀರದಲ್ಲಿ ಶಾಶ್ವತವಾದ ಶಾಂತಿ ಯಾವತ್ತು ಬರುತ್ತೆ ಏನೋ. ಭಾರತ ಪ್ರತಿಕಾರದ ರೂಪದಲ್ಲಿ ಸಿಂಧೂ ನದಿಯ ನೀರನ್ನ ನಿಲ್ಲಿಸ್ಬಿಟ್ಟಿದೆ. ಅಲ್ಲಿನ ಆಣೆಕಟ್ಟಿನಲ್ಲಿ ಭಾರತದಿಂದ ಹರಿಯುವ ಆ ಸಿಂಧೂ ನದಿಯ ನೀರು ಸರಬರಾಜನ್ನ ನಿಲ್ಲಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ಪ್ರಯತ್ನ ಮಾಡಿದೆ. ಆದ್ರೂ ಕೂಡ ಪಾಕಿಸ್ತಾನ್ ಜೊತೆಗೆ ಇದ್ದಕ್ಕಿದ್ದಂತೆ ಸ್ನೇಹಸ್ತ ಬೆಳೆಸ್ಕೊಂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿದೇಶಾಂಗ ನೀತಿಯನ್ನೇ ಒಂದು ಬುಡಮೇಲೆ ಮಾಡಿಬಿಟ್ಟಿದ್ದಾರೆ. ಒಂದ್ ಕಡೆ ಆಪರೇಷನ್ ಸಿಂಧೂರದ ನಂತರ ಅಮೆರಿಕದ ಧೋರಣೆ, ಮತ್ತೊಂದ್ ಕಡೆ ಈ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನ ಕಾಲ್ ತುಳಿತ ಪ್ರಕರಣದ ನಂತರ ಆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂಥರ ಕಳಂಕ ತಟ್ಟಿದೆ ಅನ್ನೋ ಕಾಣುತ್ತೆ. 40 ವರ್ಷಗಳ ಇತಿಹಾಸವುಳ್ಳ ಇದೊಂದು ಐಕಾನಿಕ್ ಕಟ್ಟಡ. ಅಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಕೂಡ ನಡೆಯಕೂಡದು, ವಿಜಯ್ ಹಜಾರೆ ಪಂದ್ಯಗಳು ಕೂಡ ನಡೆಯಕೂಡದು ಅಂತ ಸರ್ಕಾರ ಏಕಾಏಕಿ ನಿರ್ಬಂಧ ಹೇರಿಸ್ಬಿಟ್ಟು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಇದೊಂದು ಸುಂದರ ಕ್ರೀಡಾಂಗಣಕ್ಕೆ ಒಂದು ಶಾಪ ತಗಲಿದಂತಾಗೋಗ್ಬಿಟ್ಟಿದೆ. ಬೇಗ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಶಾಪಮುಕ್ತವಾಗಲಿ. ಅಧಿಕಾರಿಗಳು ತಮ್ಮ ವೀರಾವೇಶ ಪ್ರದರ್ಶಿಸೋದ್ರ ಬದಲು ಯಥಾಸ್ಥಿತಿಯನ್ನ ಅರ್ಥಕೊಂಡ್ಬಿಟ್ಟು ಆ ಕ್ರಿಕೆಟ್ ಸ್ಟೇಡಿಯಂನ ಆ ಐತಿಹಾಸಿಕ ಪರಂಪರೆ ಏನಿದೆ ಅದು ಮರುಸ್ಥಾಪನೆ ಆಗೋ ರೀತಿಯಲ್ಲಿ ಅನುವು ಮಾಡಿಕೊಡ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.